ದರ್ಶನ್ಗೆ 10 ದಿನಗಳ ಕಾಲದ ತಾತ್ಕಾಲಿಕ ರಿಲೀಫ್ ಸಿಗ್ತಾ ಇದೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ. ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ವಿಚಾರಣೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಕರ್ನಾಟಕದ ಹೈಕೋರ್ಟ್ನ ಕಡೆಯಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ. ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಇರತಕ್ಕಂಥ ವಾದ ಏನು ಅಂತ ಹೇಳಿದ್ರೆ, ಜಾಮೀನು ಕೊಡಬಾರದು ದರ್ಶನ್ ಮತ್ತು ಗ್ಯಾಂಗ್ಗೆ ಅಂತ. ಇದೆಲ್ಲವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಆಗಲೇ ಕೆಲವು ಒಂದು ವಾದ ಸಾಕ್ಷಿವರೆಗೂ ಹೊರಟೋಗ್ಬಿಟ್ಟಿದೆ. ಇಲ್ಲಿ ಸಾಕ್ಷಿವರೆಗೂ ಹೊರಟೋಗಿದೆ. ಯೂಶ್ವಲಿ ಕೇಸ್ನ ವಿಚಾರಣೆ ಕಾಲದಲ್ಲಿ ಅದು ಬರುತ್ತೆ, ಬೇಲ್ನ ವಿಚಾರಣೆ ಕಾಲದಲ್ಲಿ ಸಾಕ್ಷಿ ಬರಲ್ಲ. ಅದು ಬೇಲ್ ವಿಚಾರದ ಕಾಲದಲ್ಲಿ ಅದು ಬರಲ್ಲ. ಸೊ ಇಲ್ಲೇನಾಗ್ತಿದೆ, ಇದು ಬೇಲ್ ವಿಚಾರ ಕಾಲದಲ್ಲೇ ಸಾಕ್ಷಿಗಳು 250 ಇದ್ದಾರಾ, 256 ಇದ್ದಾರಾ, ಅವರೇನು ಹೇಳಿದ್ದಾರೆ, ಇವ್ರು ಹೇಳಿಕೆಯನ್ನು ತೊಗೊಂಡಿದ್ದಾರೆ, ಇವ್ರು ಹುಡುಕಿರೋದೇನು, ಅಲ್ಲಿ ಕೇಳಿ ಬಂದಿರೋದೇನು, ತಾಳಮೇಳ ಆಗ್ತಾ ಇಲ್ಲ, ಹಾಗಾಗಿ ಇಲ್ಲಿ ಬೇಲ್ ಕೊಡಬೇಕು ಅಂಥೇಳಿ ದರ್ಶನ್ ಪರ ವಕೀಲರ ವಾದ. ಆದರೆ ಕೋರ್ಟ್ ಹೇಳ್ತಾ ಇದೆ, ಅವರು ಸಂಗ್ರಹ ಮಾಡಿದ್ದೇನೇ ಇರಲಿ, ಇಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ಕೇಳಲ್ಪಟ್ಟಂಥ ಹೇಳಿಕೆಗಳೇನೇ ಇರಲಿ, ಇವರಿಲ್ಲಿ ಕಲೆಕ್ಟ್ ಮಾಡಿದಂಥ ಎವಿಡೆನ್ಸ್ಗಳೇನೇ ಇರಲಿ, ಆ ಹೇಳಿಕೆಗಳ ತಾಳಮೇಳ ಇಟ್ಕೊಂಡು ಇದನ್ನು ತೀರ್ಮಾನ ಮಾಡೋಕ್ಕಾಗಲ್ಲ, ಅದು ಬೇರೆ ಇದು ಬೇರೆ ಅಂತ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. ಇದೀಗ ಜಾಮೀನು ಅರ್ಜಿಯ ತೀರ್ಪನ್ನು ಸುಮಾರು 10 ದಿನಗಳಿಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಕಾಯ್ದಿರಿಸ್ತಾ ಇದೆ. ಸತತ 2 ಗಂಟೆಗಳ ಕಾಲ ಇವತ್ತು ವಾದ ಪ್ರತಿವಾದ ನಡೆಯಿತು. ಒಂದು ವಾರದ ಒಳಗಾಗಿ ತೀರ್ಪು ಪ್ರಕಟ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇತರೆ ಆರೋಪಿಗಳ ವಿಚಾರದಲ್ಲಿ ಲಿಖಿತವಾಗಿ ಅವರ ವಾದಾಂಶ ಏನಿದೆ ಅಂತ ಹೇಳಿ ಅದನ್ನು ಮಂಡಿಸಬೇಕು ಅಂತ 1 ವಾರ ಕಾಲಾವಕಾಶವನ್ನು ಕೊಡಲಾಗಿದೆ. 3 ಪುಟಗಳು ಇರಬೇಕು ವಾದ, 3 ಪುಟಗಳಿರಬೇಕು ಒಂದು ವಾದ ಅಂತ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಕನಿಷ್ಠ 10 ದಿನಗಳ ಬಳಿಕನೇ ಹಾಗಾಗಿ ಆದೇಶ ಪ್ರಕಟವಾಗಬಹುದು. 10 ದಿನಗಳ ಬಳಿಕ 7 ಆರೋಪಿಗಳ ಜಾಮೀನು ಭವಿಷ್ಯ ಡಿಸೈಡ್ ಆಗುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ ನಾವು ಅಲ್ಲಿವರೆಗೂ ಏನಾಗುತ್ತೆ ಅಂತ ಹೇಳಿ. ಸದ್ಯ ಥೈಲ್ಯಾಂಡಲ್ಲಿ ನಟ ದರ್ಶನ್ ಇರೋದು, ನಾಳೆ ಥೈಲ್ಯಾಂಡಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇರೋದು. ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿ ಇರೋದು ದರ್ಶನ್. ಬೇಲ್ ರದ್ದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ದರ್ಶನ್ ಸೇರಿ 10 ಆರೋಪಿಗಳಿಗೆ ಢವಢವ ಶುರುವಾಗಿದೆ. 10 ದಿನಗಳಲ್ಲಿ A1 ಪವಿತ್ರ ಗೌಡ, A2 ದರ್ಶನ್, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೋಷ್, ಇಷ್ಟು ಜನಗಳ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ.